Hello everyone. In our last video, we came to know types of commissions and problems relating to the commission. In today's video, we are going to learn expenses relating to consignment. So we can say in consignment there is a two types of expenses, that is recurring expenses and non-recurring expenses. Recurring means which is repeating in nature. ಪದೇ ಪದೇ ಆಗುವಂತಹ ಎಕ್ಸ್ಪೆನ್ಸಸ್ಗಳನ್ನು ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ರೆಂಟ್ ಕೊಡುವಂಥದ್ದು, ಎವ್ರಿ ಮಂತ್ ವಿ ಆರ್ ಗೋಯಿಂಗ್ ಟು pay the rent. And storage charges means whatever the goods, whatever the items we have, we should store in a particular place, or we can say it as godown. For that we have to pay the storage charge. Clear? So that is recurring. Every month we have to pay the storage charges. That is recurring. So recurring expenses are the expenses are which are recurring in nature or repeating in nature. ಪದೇ ಪದೇ ಆಗುವಂಥದ್ದು. ರೆಂಟ್ ಕೊಡುವಂಥದ್ದಾಗಿರ್ಬೋದು, ಅಥವಾ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡುವಂಥದ್ದಾಗಿರ್ಬೋದು, ಕ್ಲಿಯರ್, ಅಥವಾ ಕನ್ಸೈನಿಗೆ ಕಮಿಷನ್ ಕೊಡುವಂಥದ್ದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಫಾರ್ ದ ಸೇಲ್ಸ್ ಡನ್ ಬೈ ದ ಕನ್ಸೈನರ್ ಅವನಿಗೆ ಏನು ಕೊಡಬೇಕು? ಕಮಿಷನ್ ಕೊಡಬೇಕು. These are all the things which are recurring in nature. So that is called as recurring expenses. Clear? Non-recurring ಅಂದರೆ it is once in a while, ವರ್ಷಕ್ಕೆ ಒಮ್ಮೆ ಅಥವಾ ಆಗೊಮ್ಮೆ ಈಗೊಮ್ಮೆ ಆಗುವಂಥದ್ದು, which is not repeating in nature. Those items called as non-recurring expenses. For example, custom duty. ಒನ್ಸ್, ಫಾರ್ ಎಕ್ಸಾಂಪಲ್, ಬಾಂಬೆಯಿಂದ ಒಬ್ಬ ಕರ್ನಾಟಕಕ್ಕೆ ಯಾವುದೋ ಒಂದು ಗೂಡ್ಸನ್ನು ಕಳಿಸ್ತಾ ಇದ್ದಾನೆ ಅಂದರೆ, ವೈಲ್ ಸೆಂಡಿಂಗ್ ಎಟ್ ದ ಟೈಮ್ ಆಫ್ ಸೆಂಡಿಂಗ್ ಥ್ರೂ ದ ಶಿಪ್ಸ್ ಥ್ರೂ ದ ಪ್ಲೈನ್, ಹಿ ಶುಡ್ ಪೇ ದ ಕಸ್ಟಮ್ ಡ್ಯೂಟಿ. ರೈಟ್? ಕಸ್ಟಮ್ ಡ್ಯೂಟಿ ಕೊಡುವಂಥದ್ದು ಪದೇ ಪದೇ ಎವ್ರಿ ಮಂತ್ ಕೊಡೋದು ಬೇಡ. ಒನ್ಸ್ ವೈಲ್ ಹಿ ಸೆಂಡಿಂಗ್ ದ ಗೂಡ್ಸ್, ಯಾವಾಗ ಗೂಡ್ಸನ್ನು ಕಳಿಸ್ತಾನೋ ಆವಾಗ ಅವನು ಕಸ್ಟಮ್ ಡ್ಯೂಟಿನ ಪೇ ಮಾಡಿದ್ರಾಯಿತು. ಸೊ ದಿಸ್ ಈಸ್ ನಾಟ್ ರಿಕರಿಂಗ್. ಸೇಮ್ ಕೈಂಡ್ ಫ್ರೈಟ್ ಆಲ್ಸೋ ನಾಟ್ ರಿಕರಿಂಗ್ ಇನ್ ನೇಚರ್. ಆ್ಯಂಡ್ ಪ್ಯಾಕೇಜಿಂಗ್. ಸೊ ಯಾವಾಗ ಗೂಡ್ಸನ್ನು ಸೆಂಡ್ ಮಾಡ್ತೀವಿ ಆ ಟೈಮಿಗೆ ಮಾತ್ರ ನಾವು ಏನು ಮಾಡ್ತೀವಿ? ಪ್ಯಾಕೇಜ್ ಮಾಡ್ತೀವಿ ಅಲ್ವಾ? ಸೊ ವಿ ಆರ್ ನಾಟ್ ರಿಪೀಟಿಂಗ್ ದ ಸೇಮ್ ಪ್ಯಾಕೇಜಿಂಗ್. ಫಾರ್ ಎಕ್ಸಾಂಪಲ್, ಒಂದು ಲಕ್ಸ್ ಸೋಪನ್ನು ತಗೊಂಡ್ರೆ ಆ ಸೋಪಿಗೆ ಒಂದು ಪ್ಯಾಕ್ ಆಗಿ ಮಾರ್ಕೆಟಿಗೆ ಬರುತ್ತೆ ವಿನಃ ಮಾರ್ಕೆಟಿಗೆ ಬಂದ ಮೇಲೂ ಪದೇ ಪದೇ ಪ್ಯಾಕಿಂಗ್ ಆಗುತ್ತಾ? ಇಲ್ಲ ಅಲ್ವಾ? ಸೊ ದಟ್ ಈಸ್ ನಾಟ್ ರಿಪೀಟಿಂಗ್ ಇನ್ ನೇಚರ್. ಸೊ ಅದಕ್ಕೆ ಮಾಡುವಂಥ ಎಕ್ಸ್ಪೆನ್ಸಸ್ ವಿ ಕ್ಯಾನ್ ಸೇ ಇಟ್ ಆ್ಯಸ್ ನಾನ್ ರಿಕರಿಂಗ್ ಇನ್ ನೇಚರ್. ಸೊ ಅದು ಎಲ್ಲಿ ಎಕ್ಸ್ಪೆನ್ಸಸ್ ಕ್ರಿಯೇಟ್ ಆಗುತ್ತೆ, ಹೇಗೆ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ವಿ ಕ್ಯಾನ್ ಲರ್ನ್ ದ ರಿಕರಿಂಗ್ ಆ್ಯಂಡ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಥ್ರೂ ದಿಸ್ ಚಾರ್ಟ್. ಸೊ ಟೇಕ್ ಎಕ್ಸಾಂಪಲ್ ಆಫ್, ಸೊ ಪಿ ಇಸ್ ದ ಕನ್ಸೈನರ್ ಆ್ಯಂಡ್ ಕ್ಯೂ ಇಸ್ ದ ಕನ್ಸೈನಿ. ವಿ ಕ್ಯಾನ್ ಸೇ ಇಟ್ ಈಸ್ ಆ್ಯಸ್ ಎ ಗೋಡೌನ್ ಆಫ್ ಪಿ ಗೋಡೌನಲ್ಲಿದೆ. ಕ್ಲಿಯರ್? ಸೊ ಈ ಗೋಡೌನಲ್ಲಿರೋ ಗೂಡ್ಸಿಗೆ ಪಿ ಎವ್ರಿ ಮಂತ್ ರೆಂಟ್ ಕೊಡ್ತಾನೆ. ಇಟ್ ಈಸ್ ರಿಕರಿಂಗ್ ಇನ್ ನೇಚರ್. ಕ್ಲಿಯರ್? ಗೋಡೌನಲ್ಲಿ ಎಷ್ಟೋ ಸೈಕಲ್ಗಳಿದಾವಪ್ಪ. ಕ್ಲಿಯರ್? ಎನ್ ನಂಬರ್ ಆಫ್ ಸೈಕಲ್ಸ್. ಸೊ ಆ ಗೋಡೌನಿಗೆ ಪ್ರತಿ ಮಂತ್ ಏನು ಕೊಡಬೇಕು? ರೆಂಟ್ ಕೊಡಬೇಕು. ಆ ಗೋಡೌನನ್ನು ಕಾಯೋ ವಾಚ್ಮ್ಯಾನಿಗೆ ಅವ್ನು ಪ್ರತಿ ಮಂತ್ ಏನು ಕೊಡಬೇಕು? ಸ್ಯಾಲ್ರಿ ಕೊಡಬೇಕು. ದಿಸ್ ಆರ್ ಆಲ್ ದ ಎಕ್ಸ್ಪೆನ್ಸಸ್ ಕಾಲ್ಡ್ ಆ್ಯಸ್ ರಿಕರಿಂಗ್. ಸೇಮ್ ಅದೇ ಗೂಡ್ಸು ಕ್ಲೀನಾಗಿ ಗೂಡ್ಸ್ ಇನ್ ಟ್ರಾನ್ಸಿಟ್ ಇಲ್ಲಿಂದ ಹೊರಡ್ತು, ಸೀದಾ ಬಂದು ಪಿ ಕನ್ಸೈನಿ ಗೋಡೌನಿಗೆ ಬಂತು. ಸೊ ಈ ಕನ್ಸೈನಿ ಇದನ್ನಲ್ಲ, ಅವನು ಕೊಡುವಂಥ ಎಕ್ಸ್ಪೆನ್ಸಸ್, ಈ ಗೋಡೌನಲ್ಲಿ ಇರುವಂತಹ ಗೂಡ್ಸ್ಗಳಿಗೆ ಅವನೇನು ಕೊಡ್ತಾನೆ? ರೆಂಟ್ ಕೊಡ್ತಾನೆ, ಸ್ಟೋರೇಜ್ ಫೀಸ್ ಕೊಡ್ತಾನೆ. ಕ್ಲಿಯರ್? ಹಾಗೆ ವಾಚ್ಮ್ಯಾನ್ ಸ್ಯಾಲ್ರಿ ಕೊಡ್ತಾನೆ, ಮೇಂಟೆನೆನ್ಸ್ ಚಾರ್ಜ್ ಕೊಡ್ತಾನೆ. ಇವೆಲ್ಲ ರಿಕರಿಂಗ್ ಇನ್ ನೇಚರ್ ಗೋಡೌನಲ್ಲಿರೋದು. ಹಾಗಾದರೆ ಈ ನಾನ್ ರಿಕರಿಂಗ್ ಅಂದರೆ ಏನು ಅಂತ ಕೇಳಿದ್ರೆ, ಸೊ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಯೂಶ್ವಲಿ ಇನ್ಕರ್ ಇನ್ ದ ವಯೇಜ್ ಇನ್ ದ ಗೂಡ್ಸ್ ಇನ್ ಟ್ರಾನ್ಸಿಟ್. ಫಾರ್ ಎಕ್ಸಾಂಪಲ್, ಕೊಪ್ಪದಿಂದ ಶೃಂಗೇರಿಗೆ ವಯಾ ಹರಿಹರಪುರದಲ್ಲಿ ಗೂಡ್ಸ್ ಬರ್ತಾ ಇದೆ. ಆ ಬರುವ ದಾರಿಯಲ್ಲಿ ಆಗುವಂಥ ಖರ್ಚುಗಳು, ಅದಕ್ಕೆ ಆ ಗೂಡ್ಸನ್ನು ಸೆಂಡ್ ಮಾಡಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಕಾಸ್ಟ್ಗಳನ್ನು ನಾವು ಏನಂತ ಕರಿಬೋದು? ನಾನ್ ರಿಕರಿಂಗ್. ಫಾರ್ ಎಕ್ಸಾಂಪಲ್, ಇಂದ ಹೊರಡಬೇಕು ಅಂದರೆ ವಿ ಹ್ಯಾವ್ ಟು ಪೇ ದ ಫ್ರೈಟ್. ಆ್ಯಂಡ್ ದಾರಿಯಲ್ಲಿರುವಂತಹ ಗೂಡ್ಸಿಗೆ ಇನ್ಶೂರೆನ್ಸ್ ಮಾಡಬೇಕಾಗತ್ತೆ, ಬಿಕಾಸ್ ಇಟ್ ಈಸ್ ಇನ್ ರಿಸ್ಕ್. ಸೊ ಟ್ರಾನ್ಸ್ಪೋರ್ಟೇಷನ್, ಒಂದು ರೋಡ್ ಮೇಲೆ ವೆಹಿಕಲ್ ಹೋಗ್ತಾ ಇದೆ ಅಂದರೆ ದಟ್ ಈಸ್ ರಿಸ್ಕ್. ರೈಟ್? ಎಟ್ ಎನಿ ಟೈಮ್ ಎನಿ ಪ್ರಾಬ್ಲಮ್ಸ್ ರೈಸ್ ಆರ್ ರಿಸ್ಕ್ ಮೇ ಹ್ಯಾಪನ್. ಸೊ ಆ ರಿಸ್ಕನ್ನು ಮಿನಿಮೈಸ್ ಮಾಡಲಿಕ್ಕೆ ನಾವೇನು ಮಾಡಬೇಕಾಗತ್ತೆ? ಇನ್ಶೂರೆನ್ಸ್. ಅದನ್ನು ಪದೇ ಪದೇ ತಗೊಳ್ಳಲ್ಲ. ಎಲ್ಲಿ ತನಕ ಇನ್ಶೂರೆನ್ಸ್ ವ್ಯಾಲಿಡಿಟಿ ಇರುತ್ತೆ ಅಂದರೆ, ಗೂಡ್ಸ್ ಗೋಡೌನ್ ಆಫ್ ಪಿ ಕನ್ಸೈನರ್ ಗೋಡೌನಿಂದ ಕನ್ಸೈನಿ ಗೋಡೌನಿಗೆ ಹೋಗೋ ತನಕ ಆ ಇನ್ಶೂರೆನ್ಸ್ ವ್ಯಾಲಿಡಿಟಿ ಇರುತ್ತೆ. ಅದು ಪದೇ ಪದೇ ಮಾಡುವಂಥದ್ದಲ್ಲ. ಯಾವಾಗ ಗೂಡ್ಸ್ ಇನ್ ಟ್ರಾನ್ಸಿಟ್ ಅಂದರೆ ಇನ್ ಬಿಟ್ವೀನ್ ದ ವಯೇಜ್. ಫಾರ್ ಎಕ್ಸಾಂಪಲ್, ಇಲ್ಲಿ
ಶೃಂಗೇರಿಯಿಂದ ಕೊಪ್ಪದಿಂದ ಹೊರಟಿದೆ ಶೃಂಗೇರಿಗೆ. ಸೊ ಇಲ್ಲಿ ಹರಿಹರಪುರ ಬರುತ್ತೆ ಅಂದರೆ ಹರಿಹರಪುರದಲ್ಲಿ ಬರ್ತಾ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ಗೂಡ್ಸ್ ಇನ್ ಟ್ರಾನ್ಸಿಟ್. ಈ ಗೂಡ್ಸನ್ನು ಕಳಿಸ್ಲಿಕ್ಕೆ ಮಾಡುವಂಥ ಎಕ್ಸ್ಪೆನ್ಸಸ್ಗಳನ್ನು ಏನಂತ ಕರಿತೀವಿ? ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ವಿಚ್ ಈಸ್ ನಾಟ್ ರಿಪೀಟಿಂಗ್. ಪದೇ ಪದೇ ಗೂಡ್ಸನ್ನು ಕಳಿಸ್ತಾ ಇರ್ತಾರ, ಬರೋದು ಹೋಗೋದು ಇಲ್ಲ. ಒಮ್ಮೆ ಕಳಿಸಿದ್ರೆ ಈ ಕಳಿಸಿರುವಂಥ ಗೂಡ್ಸ್ ಖಾಲಿ ಆದಮೇಲೆ ಮತ್ತೆ ರಿಪೀಟೆಡ್ಲಿ ಇವನೊಂದು ಕೊಟೇಶನ್ ಕೊಡ್ತಾನೆ, ಇವನು ಮತ್ತೆ ಏನು ಕಳಿಸ್, ನಂಗೆ ಇಷ್ಟು ಗೂಡ್ಸ್ ಬೇಕು ಅಂತ, ರೈಟ್? ಸೊ ವಾಟ್ ಎವರ್ ದ ಎಕ್ಸ್ಪೆನ್ಸಸ್ ವಿಚ್ spent or happened in between the voyage, in between the journey, in between the transit, those expenses called as non-recurring expenses. Expenses which are incurred by the consignee and the consignor in their godowns, it is repeating in nature, that is recurring in nature. The expenses which are incurred by the consignor in between the goods in transit are incurred at the time of sending the goods to the consignee, those expenses called as non-recurring expenses. Let us go through the few examples. Classify the following items from the recurring and non-recurring in nature. So freight ಅನ್ನುವಂಥದ್ದು ಯಾವಾಗ consignor will pay to the shipment authority while sending the goods to the consignee. ಅವನು ಪದೇ ಪದೇ ಗೂಡ್ಸ್ ಕಳಿಸಲ್ಲ, ಹಾಗಾಗಿ ಪದೇ ಪೇ ಮಾಡಲ್ಲ. ಇಟ್ ಈಸ್ non-recurring, right? It is non-recurring. Clear? ಅದೇ ರೀತಿ ಕಸ್ಟಮ್ ಡ್ಯೂಟಿ ಈಸ್ ಪೇಡ್ ಎಟ್ ದ ಟೈಮ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ದ ಗೂಡ್ಸ್. ಎವ್ರಿ ಟೈಮ್ ಹಿ ಈಸ್ ನಾಟ್ ಗೋಯಿಂಗ್ ಟು ಟ್ರಾನ್ಸ್ಫರ್, ಡೈಲಿ ಅವನೇನು ಗೂಡ್ಸ್ ಟ್ರಾನ್ಸ್ಫರ್ ಮಾಡಲ್ಲ, ದಟ್ ಈಸ್ ಆಲ್ಸೋ non-recurring. Clear? So next, octroi is also one kind of duties paid by the consignor while sending the goods. It is also non-recurring. Clear? Packing at the time of sending the goods, one time he is going to pack the goods to avoid the damage to the products, so that is non-recurring. Dock dues, it is also one of the payment or the formalities while consignor should go through before sending the goods, that is non-recurring. ಸೊ ಇವೆಲ್ಲ ಟ್ರಾನ್ಸ್ಪೋರ್ಟೇಷನ್ಗೆ ರಿಲೇಟೆಡ್ ಆಗಿದಲ್ವಾ. ಸೊ ಟ್ರಾನ್ಸ್ಪೋರ್ಟೇಷನ್ ಪದೇ ಆಗಲ್ಲ, ಒಮ್ಮೆ ಒಂದು ಸೆಟ್ಲ್ಮೆಂಟಲ್ಲಿ ಅವನೇನು ಗೂಡ್ಸ್ ಕಳಿಸ್ತಾನೆ ಅಷ್ಟು ಸೇಲ್ ಮಾಡುವಂಥದ್ದು ಯಾರ್ದು? ಕನ್ಸೈನಿ ಕೆಲಸ. ಕ್ಲಿಯರ್? ದಿಸ್ ಈಸ್ ದ non-recurring expenses. ಲೋಡಿಂಗ್ ಚಾರ್ಜಸ್, ಪದೇ ಲೋಡ್ ಮಾಡ್ತಾನ, ಒಮ್ಮೆ ಲೋಡ್ ಮಾಡಿ ಕಳಿಸಿದ ಮೇಲೆ ಪದೇ ಲೋಡ್ ಮಾಡಲ್ಲ ಅಲ್ವಾ. ಸೊ ಒನ್ ಟೈಮ್ ಸೆಟ್ಲ್ಮೆಂಟ್ ಲೋಡಿಂಗ್ ಚಾರ್ಜಸ್, ಸೊ ಇಟ್ ಈಸ್ ಆಲ್ಸೋ non-recurring. ಸೊ ರೆಂಟ್ ಈಸ್ recurring in nature, right? Rent every month we have to do, so it is recurring. Salary is recurring. Bank charges is also recurring. For example, commission ಹಾಕುವಾಗ through the bank ಸೆಟಲ್ಮೆಂಟ್ ಮಾಡ್ತಾನೆ. ಸೊ ಏನಾದ್ರು ಪೇಮೆಂಟ್ ಮಾಡುವಾಗ, ಸೊ ಬ್ಯಾಂಕ್ ವಿಲ್ levy some charges on ಟ್ರಾನ್ಸಾಕ್ಷನ್ ಮೇಡ್ ಬೈ ದ ಕನ್ಸೈನರ್ ಆರ್ ಕನ್ಸೈನಿ. ಇಟ್ ಈಸ್ ರಿಕರಿಂಗ್ ಇನ್ ನೇಚರ್. 3 ತಿಂಗಳಿಗೆ ನಾವೇ ಈಗ ATM ಅಲ್ಲಿ ವಿಡ್ರಾ ಮಾಡುವಾಗ ಗೂಗಲ್ ಪೇ, ಫೋನ್ಪೇ ಮೂಲಕ ಹೆಚ್ಚಾಗಿ ಟ್ರಾನ್ಸಾಕ್ಷನ್ ಮಾಡ್ತೀವಲ್ವ ಥ್ರೂ ದ ಅಕೌಂಟ್. ಸೊ ಅದಕ್ಕೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬ್ಯಾಂಕ್ ವಿಲ್ ಬಿ ಚಾರ್ಜ್ 15 rupees, 20 rupees, ಸಮಟೈಮ್ಸ್ ಇಟ್ ಈಸ್ 150 rupees ಮೇಂಟೆನೆನ್ಸ್ ಚಾರ್ಜ್ ಅಂತ ಹಾಕ್ತಾರಲ್ವ, ದಟ್ ಈಸ್ ರಿಕರಿಂಗ್ ಇನ್ ನೇಚರ್, ದಟ್ ಈಸ್ ಬ್ಯಾಂಕ್ ಚಾರ್ಜಸ್. ಇನ್ಶೂರೆನ್ಸ್ ಇನ್ ಟ್ರಾನ್ಸಿಟ್. ಸೊ ಇನ್ಶೂರೆನ್ಸ್ ಟ್ರಾನ್ಸಿಟ್ ಈಸ್ ದ ನಾನ್ ರಿಕರಿಂಗ್ ಇನ್ ನೇಚರ್. ವೈ? ಸೊ ಯಾವಾಗ ಗೂಡ್ಸ್ ಟ್ರಾನ್ಸಿಟಲ್ಲಿ ಇರುತ್ತೋ ಅವಾಗ ಮಾತ್ರ ಮಾಡುವಂಥದ್ದು, ಡೈಲಿ ಮಾಡಲ್ಲ ಅಲ್ವಾ. ಗೂಡ್ಸ್ ಯಾವಾಗ ಕನ್ಸೈನಿಗೆ ಕಳಿಸಿರ್ತಾನೆ, ಅದು ಗೂಡ್ಸ್ ಇನ್ ಟ್ರಾನ್ಸಿಟ್ ಇನ್ ಬಿಟ್ವೀನ್ ದ ರೋಡ್, ಏನಾದ್ರು ಇನ್ ಬಿಟ್ವೀನ್ ದ ವಯೇಜ್, ಇನ್ ಬಿಟ್ವೀನ್ ದ ಜರ್ನಿ ಏನಾದ್ರು ಗೂಡ್ಸ್ ಡ್ಯಾಮೇಜ್ ಆಗುತ್ತೆ ಅಥವಾ ಡ್ಯೂ ಟು ಆಕ್ಸಿಡೆಂಟ್ ಬೆಂಕಿ ಹತ್ಕೊಬೋದು, ಡ್ಯೂ ಟು ಆಕ್ಸಿಡೆಂಟ್ ಡ್ಯಾಮೇಜ್ ಆಗ್ಬೋದು. ಕ್ಲಿಯರ್? ಸೊ ಫಾರ್ ಎಕ್ಸಾಂಪಲ್ ಏನೋ ಒಂದು ಹಣ್ಣನ್ನು ಲಾರಿಯಲ್ಲಿ ಕಳಿಸಿರ್ತಾನೆ ಫ್ರಮ್ ಶೃಂಗೇರಿ ಟು ಕೊಪ್ಪ. ಸೊ ಇನ್ ಬಿಟ್ವೀನ್ ಹರಿಹರಪುರ ಆರ್ ಇನ್ ಬಿಟ್ವೀನ್ ಹರಿಹರಪುರ ಟು ಕೊಪ್ಪ ಸಿಗ್ದಾಳಲ್ಲೆಲ್ಲೋ ಕಾರು ಲಾರಿ ಪ್ರಪಾತಕ್ಕೆ ಬೀಳ್ಬೋದು, ಅವಾಗ ಅಷ್ಟು ಗೂಡ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಮಿನಿಮೈಸ್ ದ ಡ್ಯಾಮೇಜ್ ಇನ್ಶೂರೆನ್ಸ್ ತಗೊಳ್ಳುವಂಥದ್ದು, ಇದನ್ನು ಪದೇ ತಗೊಳ್ಳೋದಿಲ್ಲ, ದಟ್ ಈಸ್ non-recurring in nature. Commission should be paid by the consignor to the consignee. It is recurring in nature. ಪ್ರತಿ ಸತಿ ನೀವು ಸೇಲ್ ಮಾಡ್ತಾರೆ, ಸೇಲ್ ಮಾಡಿದಾಗಲೆಲ್ಲ ಏನು ಕೊಡಬೇಕು? he has to pay the commission, right? ಅದು ಒನ್ ಟೈಮ್ ಸೆಟ್ಲ್ಮೆಂಟಿಗೆ ಯಾರೂ ಕಾಯಲ್ಲ. ಕ್ಲಿಯರ್? ಎಷ್ಟು ಸೇಲ್ ಆಗಿರುತ್ತೋ ಅಷ್ಟಕ್ಕೆ ಕಮಿಷನ್. ಒಂದು ಸೈಕಲ್ ಸೇಲ್ ಮಾಡಿದ ತಕ್ಷಣ ಅವನಿಗೆ he can enjoy some percentage of commission, right, on every bicycle. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದಾಗೆ ಅದೇ ರೀತಿ. ಸೊ he will get the commission in recurring basis. Carriage also, it's non-recurring in nature. At the time of transportation, it is paid by the consignor or the consignee, that is non-recurring in nature. Unloading charges means consignor ಲೋಡ್ ಮಾಡಿ ಗೂಡ್ಸನ್ನು ಕಳಿಸಿರ್ತಾನೆ ಫ್ರಮ್ ಕೊಪ್ಪ.
ನಾನು ಶೃಂಗೇರಿಯಲ್ಲಿ ಅದನ್ನು ರಿಸೀವ್ ಮಾಡ್ತೀನಿ, ನನ್ನ ಗೋಡೌನಿಗೆ ಅನ್ಲೋಡ್ ಮಾಡ್ತೀನಿ. ಸೊ ದಟ್ ಈಸ್ ನಾನ್ ರಿಕರಿಂಗ್. ಪದೇ ಪದೇ ಅನ್ಲೋಡ್ ಮಾಡಲ್ಲ ಅಲ್ವಾ, ದಟ್ ಈಸ್ ನಾನ್ ರಿಕರಿಂಗ್ ಇನ್ ನೇಚರ್. ನೆಕ್ಸ್ಟ್ ಟೋಲ್ ಟ್ಯಾಕ್ಸ್. ಸೊ ಫಾರ್ ಎಕ್ಸಾಂಪಲ್ ಇನ್ ಬಿಟ್ವೀನ್ ಶೃಂಗೇರಿ ಟು ಕೊಪ್ಪ ಒಂದು 10 ಟೋಲ್ಗಳಿದ್ದಾವೆ ಅಂತ ಇಟ್ಕೊಳ್ಳಿ. ಪ್ರತಿ ಟೋಲಲ್ಲೂ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಟು ಕ್ರಾಸ್ ದ ರೋಡ್. ಆ ಒಂದು ಟೋಲನ್ನು ಕ್ರಾಸ್ ಮಾಡಲಿಕ್ಕೆ ನಾವೇನು ಕೊಡಬೇಕು, ಟ್ಯಾಕ್ಸ್ ಕೊಡಬೇಕು. ಆದರೆ ಯಾವಾಗ ಕೊಡ್ತೀವಿ, ಒನ್ ಟೈಮ್. ನಾವು ಯಾವಾಗ ನಮ್ಮ ಗೂಡ್ಸನ್ನು ಶೃಂಗೇರಿಯಿಂದ ಕೊಪ್ಪಕ್ಕೆ ಅಥವಾ ಕೊಪ್ಪದಿಂದ ಶೃಂಗೇರಿಗೆ ಸಾಗಿಸ್ತೀವಿ ಅವಾಗ ಮಾತ್ರ ಪೇ ಮಾಡೋದು. ದಟ್ ಈಸ್ ನಾನ್ ರಿಕರಿಂಗ್ ಇನ್ ನೇಚರ್. These are all the few examples relating to recurring and non-recurring nature. Clear? Expenses relating to recurring and non-recurring. In future days, we are going to solve the problems. So, what kind of problems or what kind of accounts we are going to prepare means, so we have to prepare in consignment account. In the books of consignor, we have to prepare consignment account, consignee account, goods sent on consignment, and consignment stock account. These 4 account compulsory we have to prepare. Clear? In future videos, we are just started with consignment account, format, and simple problems of consignment. Clear? Thank you.